ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ಎವರ್ ಬ್ಲಾಗ್ ಗೈಸ್. ನಾನು ಇವತ್ತಿಂದ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಅದು ಹೆಂಗೆ ಬರುತ್ತೆ ಅಂತ, ಬಟ್ ಸ್ಟಿಲ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಲಾಗಿಂಗ್ ಮಾಡೋದು, ಈ ಕಂಟೆಂಟ್ ಕ್ರಿಯೇಟರ್ ಎಲ್ಲ ನನಗೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಒಂದು ಫಸ್ಟ್ ಸ್ಟೆಪ್ನ ತಗೋತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ, ನಾನು ನನ್ನ ಕಸಿನ್ ಮನೆಗೆ ಹೋಗ್ತಿದ್ದೀನಿ. ಮೀನ್ಸ್ ನಾನು ತುಂಬ ದಿನ ಆಯಿತು ಅವ್ರನ್ನ ಮೀಟ್ ಮಾಡಿ. ಸೊ ಟುಡೇ ಐ ಥಾಟ್ ಹೋಗೋಣ ಅಂತ, ಬಿಕಾಸ್ ಇವತ್ತು ಸ್ಯಾಟರ್ಡೆ ಸಂಡೇ ಇರೋದ್ರಿಂದ ದೇ ಆರ್ ಆಲ್ಸೋ ಫ್ರೀ. ಸೊ ನನಗೆ ರಜಾ ಇರೋದ್ರಿಂದ ನನಗೂ ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಚೇಂಜಸ್ ಆಗ್ಬೋದು, ಪ್ಲೇಸ್ ಚೇಂಜಸ್ ಆ್ಯಂಡ್ ಮೈಂಡ್ ಸೆಟ್ ಸ್ವಲ್ಪ ರಿಲೀಫ್ ಆಗುತ್ತೆ. ಬಿಕಾಸ್ ಕಸಿನ್ ಬಾ 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 ಅಂತ ಹೇಳ್ತಿದ್ಲು. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿದೆ. ನನ್ನ ಫೇವ್ರೆಟ್ ಪರ್ಸನ್ಸ್ ಜೊತೆ ಈ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ ಅನ್ನೋ ಖುಷಿ ಜಾಸ್ತಿ ಇದೆ. ಸೊ ಅವಳನ್ನು ಇಂಟ್ರಡ್ಯೂಸ್ ಮಾಡ್ತೀನಿ ಆಮೇಲೆ. ಮತ್ತು ಒಂದಿಷ್ಟು ಗೇಮ್ಗಳನ್ನ ಪ್ಲ್ಯಾನ್ ಮಾಡಿದ್ದೀವಿ, ಅದನ್ನೆಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೀವು ನೋಡ್ಬೋದು. ಮತ್ತು ಅಷ್ಟೇ ಗೈಸ್, ಇವಾಗ ಅವಳನ್ನು ಮೀಟ್ ಮಾಡಿಸ್ತೀನಿ. ನೋಡೋಣ ಅವಳು ನನ್ನ ಈ ಒಂದು ಹೊಸ ಜರ್ನಿಗೆ ಏನು ಹೇಳ್ತಾಳೆ ಅಂತ. ಸೊ ಲೆಟ್ಸ್ ಕಮ್. ತೇಜಸ್ವಿನಿ ಅಂತ ಇವಳೇ ಅವಳು. ಸೊ ಇವಳ ಒತ್ತಾಯದ ಮೇರೆಗೆ ಇವತ್ತು ನಾನು ಇವ್ರ ಮನೆಗೆ ಬಂದಿರೋದು ಗೈಸ್. ಏನು ಮಾಡ್ತಾಳೆ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ. ನನಗೋಸ್ಕರ ಏನು ಸ್ಪೆಷಲ್ ಮಾಡ್ಕೊಂಡು ನಾನೇನು ಮಾಡಲ್ಲ ನೋಡಿ. ಇಷ್ಟೇ ಬಾ ಚೈತ್ರಕ್ಕ ಅಂತ ಕರೆದು ಇವಾಗ ನನಗೋಸ್ಕರ ಏನು ಮಾಡ್ಕೊಡೋಣ ಅಂತ ಹೇಳ್ತಿದ್ದಾಳೆ. ಬಟ್ ಸ್ಟಿಲ್ ಇಟ್ಸ್ ಓಕೆ, ನಾನೇ ಅವಳಿಗೋಸ್ಕರ ಏನಾದರೂ ಮಾಡ್ಕೊಡ್ತೀನಿ. ನೀವು ಬೇಕು ಅಂತಾನೆ ಕರ್ಸ್ಕೊಂಡಿತ್ತು. ಹರ್ಟ್ ಆಗಿಬಿಡ್ತು ನನಗೆ. ನಾನು ಅಷ್ಟೇ ಗೈಸ್, ಇವಳಿಗೋಸ್ಕರ ಅಂತ ಈ ಚಾಕ್ಲೇಟ್ನ ತಂದಿದ್ದೆಲ್ಲ. ಪಾಯ್ಸನ್ ಗೇಮ್ ಆಡೋಣ ಅಂತ ಈ ಚಾಕ್ಲೇಟ್ನ ತಂದಿದ್ದು. ಎಮೋಸ್ಟ್ ಡ್ಯಾಮೇಜ್. ಮತ್ತು ನಾನು ಏನೇನು ತಂದಿದ್ದೀನಿ ಅಂತ ಇವಾಗ ಇವಳು ತೋರಿಸ್ತಾಳೆ. ಡೈರಿ ಮಿಲ್ಕ್ ತರ್ತಾಳೆ ಅನ್ಕೊಂಡಿದ್ದೆ, ಬಟ್ ಇಷ್ಟೇ ತಂದಿದ್ದೆ ಗೈಸ್. ಅದೇನಾಯಿತು ಗೊತ್ತಾ, ನನಗೆ ಜಾಸ್ತಿ ಅದು ನನ್ನ ಬ್ಯಾಗ್ ಇದೆಯಲ್ಲ, ಲಗೇಜ್ ಜಾಸ್ತಿ ವೆಯ್ಟ್ ಇತ್ತು. ಡೈರಿ ಮಿಲ್ಕ್ ಇಟ್ಕೊಳಕ್ಕಾಗಲ್ಲ, ವೆಯ್ಟ್ ಇತ್ತು. ಸೊ ನನಗೆ ಇದನ್ನು ಹಾಕೊಂಡು ಪಬ್ಲಿಕಲ್ಲಿ ಓಡಾಡೋಕ್ಕೆ ಸ್ವಲ್ಪ ಶೈ ಫೀಲ್ ಇತ್ತು ಗೈಸ್. ಮತ್ತೆ ಇದನ್ನ ಯಾಕೆ ತರಬೇಕಾಯ್ತು? ಬಿಗ್ ಸ್ಟೈಲಾಗಿ ತರೋಣ ಅಂದ್ಕೊಂಡೆ. ನಮ್ಮಮ್ಮ ಬಿಡಲಿಲ್ಲ, ಅದು ತುಂಬ ಲಗೇಜ್ ತುಂಬ ಕೊಟ್ಟು ಕಳ್ಸೋರೆ. ಅದಕ್ಕೋಸ್ಕರ ನನಗೆ ತರೋಕ್ಕಾಗಲಿಲ್ಲ. ಬಟ್ ಡೆಫಿನೆಟಾಗಿ ಇಲ್ಲೆಲ್ಲಾದರೂ ವಾಕ್ ಹೋದಾಗ ಇವಳಿಗೆ ಕೊಡಿಸ್ತೀನಿ. ಲಾಸ್ಟ್ ಟೈಮ್ ಕೊಡಿಸಿದ್ನಲ್ಲ ಆ ಥರ. ಏನು ಹೇಳ್ತೀಯ? ಮತ್ತು ನನ್ನ ಈ ಒಂದು ಜರ್ನಿಗೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಗೊತ್ತಾಯಿತು. ಏನಂತಂದರೆ, ನಾನು ಈ ಬ್ಲಾಗಿಗೆ ಏನಂತ ಟೈಟಲ್ ಕೊಡೋದು, ತಮ್ಮನೇಲಿ ಏನಂತ ಕ್ರಿಯೇಟ್ ಮಾಡೋದು ಅಂತ ತುಂಬ ಕ್ಯೂರಿಯಸ್ ಆಗಿದ್ದೆ. ಸೊ ಏನಂತಂದರೆ, ನಾನು ಬರ್ತಿರೋ ವಿಷಯ ಇವಳು ತಮ್ಮ ಅಂದರೆ ನನ್ನ ಕಸಿನ್, ಇನ್ನೊಬ್ಬ ತಮ್ಮಂಗೆ ಗೊತ್ತಿಲ್ಲ. ಸೊ ಇದು ಒಂಥರ ಅವನಿಗೆ ಸರ್ಪ್ರೈಸಿಂಗ್ ಬ್ಲಾಗ್ ಆಗಿರುತ್ತೆ. ಇವಾಗ ಅವ್ನು ಬಂದ ತಕ್ಷಣ ಅವನಿಗೆ ಸರ್ಪ್ರೈಸ್ ಕೊಡೋಣ. ಅವ್ನ ಫೇವ್ರೆಟ್ ಏನೂ ತಂದಿಲ್ಲ, ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ನಾನೇ ಅವನಿಗೊಂದು ದೊಡ್ಡ ಗಿಫ್ಟ್. ಅವನಿಗೋಸ್ಕರ ಇವಳು ಒಂದು ಕುರ್ಕುರೆ ಮತ್ತು ಒಂದು ಬಿಸ್ಕೆಟ್ ಎತ್ತಿಡ್ತಿದ್ದಾಳೆ. ಬಟ್ ಸ್ಟಿಲ್ ನಾನು ಹೋಗೋಷ್ಟರೊಳಗಡೆ ಏನಾದರೂ ತಿನ್ನೋಕ್ಕೆ ಕೊಡಿಸ್ತೀನಿ. ದಟ್ ಈಸ್ ವಾಟ್ ಐ ಕ್ಯಾನ್ ಸೇ. ಅವನ ಜೊತೆನೂ ಒಂದಿಷ್ಟು ಗೇಮ್ನೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಅದು ನಮ್ಮ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತೆ. ಸ್ಟೇ ಟ್ಯೂನ್. ಆಮೇಲೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ. ಏನು ಗೊತ್ತಾ, ನಾನು ಇವನಿಗೆ ಸರ್ಪ್ರೈಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇವನೇ ನನಗೆ ಸರ್ಪ್ರೈಸ್ ಕೊಟ್ಬಿಟ್ಟ. ಭಯ ಆಗ್ಬಿಡ್ತು ಒಂದು ಸರ್ಪ್ರೈಸ್ ನೋಡಿ. ಇವಾಗ ನಾನು ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ ನನ್ನ ಕಸಿನ್ ತಮ್ಮನ. ಐ ಆಮ್ ಪರ್ಫೆಕ್ಟ್ಲಿ ಫೈನ್. ಐ ಆಮ್ ಸೋ ಫೈನ್. ನಾನು ಇವತ್ತಿಂದ ಬ್ಲಾಗ್ ಮಾಡ್ತಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್. ಸೊ ಎನಿಥಿಂಗ್ ಅಬೌಟ್ ಮೀ. You are very very good sister for me. You will take and give me whatever I need. No, that's not like that. For my new venture, what do you want to say? We need 100 views. Yes, ಇವನು ಹೇಳ್ದಂಗೆ ಈ ವಿಡಿಯೋಗೆ ಏನಾದರೂ 100 ಲೈಕ್ಸ್ ಬಂದು ಒಂದು 30K ವ್ಯೂಸ್ ಬಂದರೆ ನಮ್ಮ ಯಶಿಗೆ ಏನಾದರೂ ಗಿಫ್ಟ್ ಕೊಡ್ಸೋಣ. ಆ ಬ್ಲಾಗು ನೆಕ್ಸ್ಟ್ ಬ್ಲಾಗ್ ಆಗಿರುತ್ತೆ. ಸೊ ಇವನಿಗೆ ಗಿಫ್ಟ್ ಬೇಕಾಗಿರೋ ಕಾರಣ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ಗೈಸ್, ಓಕೆನಾ? ಇವನ ಹೆಸರು ಹೇಳೋದು ಮರ್ತೆ, ಯಶು ಅಂತ. ಬಾಯ್. ಇವ್ರು ತೇಜು ಇದ್ದಾಳಲ್ಲ, ತೇಜು ಅವ್ರ ತಮ್ಮ. ಓಕೆ, ಇನ್ನು ತುಂಬ ವಿಷಯಗಳನ್ನ ನಾನು ಆಗಲೇ ಹೇಳ್ದಂಗೆ ನಾವು ತುಂಬ ಗೇಮ್ಗಳನ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತೆ. ಸ್ಟೇ ಟ್ಯೂನ್. ಮತ್ತು ಅಷ್ಟೇ, ಇನ್ನು ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿಲ್ಲ, ಇನ್ನು ಒಂದಿಷ್ಟು ವಿಷಯಗಳನ್ನ ಇದೆ, ಅದಾದಮೇಲೆ ಎಂಡ್ ಮಾಡೋಣ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್. ಬಾಯ್.
ಅಂದರೆ ಇವಳು ಓದ್ಕೊಳಕ್ಕೆ ಹೋಗ್ತಿದ್ದಾಳೆ. ಶಿಸ್ ಸೈನ್ಸ್ ಸ್ಟೂಡೆಂಟ್ಸ್ ಜಾಸ್ತಿ ಓದಬೇಕಲ್ವ, ಅದಕ್ಕೆ ಇವಳು ಓದ್ಕೊಳಕ್ಕೆ ಹೋಗ್ತಿದ್ದಾಳೆ. ನನ್ನ ಜೊತೆ ಇವಾಗ ಯಶ್ ಇದ್ದಾನೆ. ಅವನು ನಾನು ಇವಾಗ ಕೇರ ಮಾಡ್ತಿದ್ದೀವಿ. ಆಮೇಲೆ ಅದೇ ನಾವು ಕೇರ ಮಾಡ್ತಿದ್ದೀವಿ. ಇವಾಗ ಇವನ ಜೊತೆ ನಾನು ಕೇರ ಮಾಡ್ತಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಏನು ಅನ್ನೋದನ್ನು ತೋರಿಸ್ತೀನಿ. ಆಮೇಲೆ ಒಂದಿಷ್ಟು ಗೇಮ್ನ ಪ್ಲ್ಯಾನ್ ಮಾಡೋಕ್ಕೆ ನಂಗೆ ಪರ್ಫೆಕ್ಟ್ ಪ್ಲೇಸ್ ಸಿಕ್ಕಿದೆ ಗೈಸ್, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡು ಅಪ್ಡೇಟ್ ಏನಂತಂದರೆ ನಾವು ಕೇರಮ್ ಮಾಡ್ತಿದ್ವಲ್ವಾ, ಸೊ ಕೇರಮಲ್ಲಿ ಈಸ್ ದ ವಿನ್ನರ್. ಕಂಗ್ರ್ಯಾಚುಲೇಷನ್ಸ್ ಮೈ ಬಾಯ್, ಯು ಡಿಸರ್ವ್ ಮೋರ್ ಸಕ್ಸಸ್. ಓಕೆ, ಸೊ ಇವಾಗ ನಮಗೆ ಚೆಸ್ ಬಗ್ಗೆ ವಿ ಹ್ಯಾವ್ ಝೀರೋ ನಾಲೆಡ್ಜ್, ಬಟ್ ಸ್ಟಿಲ್ ವಿ ಗಿವ್ ಅ ಟ್ರೈ. I know the knowledge about the chess. I'm elder to him, but I have zero knowledge regarding chess. But still, I give my try because every ಬ್ಯಾಚ್ನ ಆಗುತ್ತೆ. ಮತ್ತು ಅಷ್ಟೇ, ನನಗೆ ಬ್ಲಾಗ್ ಮಾಡೋದ್ರಲ್ಲಿ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಐ ಡೋಂಟ್ ನೋ ಹೆಂಗೆ ಮಾಡೋದು ಏನು ಇರ್ತಲ್ಲ. ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಗಿವ್ ಮೈ ಬೆಸ್ಟ್. ಐ ಹೋಪ್ ಯು ಗೈಸ್ ಆರ್ ಸಪೋರ್ಟಿಂಗ್ ಮೀ ಅಂತ. ಸೊ ಇವಾಗ ಚೆಸ್ ಆಡ್ತಿದ್ದೀನಿ. ಚೆಸ್ಸಲ್ಲಿ ಏನಾಗುತ್ತೆ ಅನ್ನೋ ಅಪ್ಡೇಟ್ನ ಚೆಸ್ ಆಡಾದ್ಮೇಲೆ ಕೊಡ್ತೀನಿ. And until then, stay tuned. Bye. For my side, bye. ಓಕೆ, ಇದು ನಂಗೆ ಪರ್ಫೆಕ್ಟ್ ಅನಿಸ್ತು, ಮೀನ್ಸ್ ಲೈಟ್ ಪ್ರಾಬ್ಲಮ್. ಸೊ ನಿನ್ನೆ ನಾನು ವ್ಲಾಗ್ನ ಎಂಡ್ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೀನಿ ಗೈಸ್. ಸೊ ಅದಕ್ಕೋಸ್ಕರ ಇವಾಗ ವ್ಲಾಗ್ನ ಎಂಡ್ ಮಾಡೋಣ ಅಂತ. ಸೊ ನಿನ್ನೆ ನನ್ನ ಸ್ಯಾಟರ್ಡೇ ವ್ಲಾಗ್ ಆಗಿದ್ದದು. ಬಂದ ತಕ್ಷಣ ಒಂದಿಷ್ಟು ಮಾಡಿ ನೈಟ್ ಊಟ ಮಾಡಿಬಿಟ್ಟು ಬೇಗನೆ ಮಲ್ಕೊಂಡ್ವಿ. ಆ್ಯಂಡ್ ಬೆಳಗ್ಗೆ ಇವತ್ತು ಸಂಡೇ ಲಂಚ್ ಅಂದರೆ ಬ್ರೇಕ್ಫಾಸ್ಟಿಗೆ ಅಂತಲೇ ಬಿರಿಯಾನಿ ಮಾಡಿದ್ರು, ಸಾಕಾಗಿತ್ತು. ಸೊ ಅಷ್ಟೇ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಇದೇ ಥರದ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್.